Thank you so much. ಎಲ್ಲ ಹೇಗಿದ್ದೀರಾ? ಇರ್ತೀವಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲದಿಂದನೇ ಇದೆಲ್ಲ ಆಗಿದ್ದು. ಸೊ ಹಾಗಾಗಿ ನಾನೊಬ್ಬ ಪುಟ್ಟ ಕಲಾವಿದ, ಕನಸಂತೂ ಕಟ್ಕೊಂಡೇ ಬಂದಿದ್ದಂತು ನಿಜ. ಆದರೆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಸೊ ಅದು ಇಲ್ಲಿವರೆಗೆ ಕರ್ಕೊಂಬಂತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇದು ಕಾರ್ಯಕ್ರಮ ಬಂದಾಗಲೇ ಸಿಕ್ಕಾಪಟ್ಟೆ ಇಮೋಷನಲ್ ಆಗೋಯ್ತಿದ್ದು. ಸೊ ಪಬ್ಲಿಕ್ ಟಿವಿಗೆ 14 ವರ್ಷಗಳು ತುಂಬಿದೆ. ಈಗ ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಟೀನೇಜು. ಸೊ 14 ವರ್ಷದ ಜರ್ನಿಯನ್ನು ನಾನು ಕೂಡ ಪತ್ರಿಕೋದ್ಯಮದಲ್ಲಿ ಯಾವುದೇ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಸರ್ ಅಂತಲೇ ಕರೀತಾರೆ. ಇವ್ರಿಗೆ ಮಾತ್ರ ರಂಗಣ್ಣ ಅಂತ ಕರೆಯೋದು ನಾವು. ಯಾಕಂದರೆ ಒಂದು ಅಣ್ಣನ ಥರ ಒಂದು ಫೀಲ್ ಆಗುತ್ತೆ. ಆಗಲೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರ ಕನಸು ಈ ಸಮಾಜಕ್ಕೆ ಸರಿಯಾದ ಸುದ್ದಿಯನ್ನು, ಸರಿಯಾದ ಮಾರ್ಗದರ್ಶನವನ್ನು, ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಹುಮುಖ್ಯವಾದಂಥ ಒಂದು ಹಗ್ಗ ಅದು ಪತ್ರಿಕೋದ್ಯಮ. ಅದರ ಶಕ್ತಿ ಎಷ್ಟು ಅನ್ನೋದು, ಎಷ್ಟು ಪರಿಣಾಮಕಾರಿಯಾಗಿ ಸಮಾಜದ ಮೇಲೆ ಬೀರುತ್ತೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿ ಅಂತ ಒಂದು ಸಂಸ್ಥೆ ಉದಾಹರಣೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಇದು ನಾರ್ಮಲಿ ಒಂದು ಆ್ಯನ್ಯುವಲ್ ಡೇ ನಾವು ಕಾಲೇಜಲ್ಲಿದ್ದಾಗ ಅವರು ಬೈತಾನೆ ಇರ್ತಾರೆ. ಟಿ ವಿಲಿ ಕೂತಾಗ ಒಬ್ರನ್ನೂ ಬಿಡಲ್ಲ ಅವರು. ಇದು ತಪ್ಪು, ಇದು ಸರಿ ಹೇಳ್ತಾನೆ ಇರ್ತಾರೆ, ತಿತ್ತಾನೆ ಇರ್ತಾರೆ. ಇಂಥ ಸಂಸ್ಥೆಗೆ ಇಷ್ಟು ವರ್ಷ ಆಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಯೋಧರಿಗೆ, ಯೋಧರ ಕುಟುಂಬದವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ನಾರ್ಮಲಿ ಸನ್ಮಾನ ಹೇಗಾಗತ್ತೆ, ಸುಮ್ಮನೆ ಒಂದು ಶಾಲ್ ಹಾಕು, ಒಂದು ಹಾರ ಹಾಕು, ಫ್ರೂಟ್ ಬೌಲು, ಇನ್ನೇನು ಒಂದು ಶೀಲ್ಡ್. ಆದರೆ ನೋಡುವಂಥ ಸಮಾಜಕ್ಕೆ ಹೇಗೆ ಕಾಣುತ್ತೆ ಅಂತಂದರೆ, ಓಕೆ ಇವರನ್ನು ಗುರುತಿಸಿದ್ರು, ಅದ್ಭುತ, ಒಂದು ಸನ್ಮಾನ ಅನ್ನುವಂಥದ್ದು ಅವ್ರನ್ನ ಗುರುತಿಸಿದ್ದಾರೆ. ಅವರ ಕೆಲಸಕ್ಕೆ, ಒಂದು ಸಮಾಜಕ್ಕೆ ಅವ್ರು ಕೊಟ್ಟಂಥ ಕೊಡುಗೆಯನ್ನು ಎಲ್ಲರೂ ಹೆಮ್ಮೆ ಪಡುವಂಥ ಕಾರ್ಯ ಅಂತ. ಅದಷ್ಟೇ ಆಗಲ್ಲ, ಸನ್ಮಾನ ಅಲ್ಲಿಗೆ ಮುಗಿದು ಹೋಗುತ್ತೆ. ಯಾವಾಗ ಅವರ ಜೀವನ ಹೇಗೆ ನಡೀತಾ ಇದೆ, ಅವರ ಬದುಕನ್ನು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಒಳ್ಳೆ ರೀತಿಯಲ್ಲಿದ್ದಾರೆ, ಅಥವಾ ಅವ್ರಿಗೆ ಏನು ಸಹಕಾರ ಆಗಬೇಕು, ಅವ್ರಿಗೆ ಏನನ್ನ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅನ್ನೋವಂಥ ಯೋಚನೆ ಇದೆಯಲ್ವಾ, ಆ ಯೋಚನೆ ಬಂದಾಗಲೇ ಅದು ನಿಜವಾದ ಸನ್ಮಾನ ಆಗತ್ತೆ. ಅಂಥ ಯೋಚನೆ ಮನೆ ಕಷ್ಟ ಇರೋರಿಗೆ